ಯಾರ್ಯಾರು MT-15 ತೊಗೊಂಡಿದ್ದೀರಾ ಈ ವಿಡಿಯೋ ಅಂತೂ ಖಂಡಿತ ನೀವು ನೋಡಲೇಬೇಕು. MT-15 ತೊಗೊಳ್ಳೋರು ಅಷ್ಟೇ, ಮತ್ತು ಈ ಥರ ಒಳ್ಳೊಳ್ಳೆ ಬೈಕ್ ಇರೋರು ಈ ವಿಡಿಯೋ ನೋಡಲೇಬೇಕು. ಏನಕ್ಕೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಯಾರು ನಂತರ ಈ ಥರ ಫೇಲ್ ಮಾಡ್ಕೋಬೇಡಿ. ಸೊ ಗಾಡಿನ ಸ್ಟಾರ್ಟಿಂಗಿನಲ್ಲಿ ನೋಡ್ಕೊಳ್ಳಿ. ಯಾರಾದರೂ ಅಷ್ಟೇ ಬೈಕ್ ಯೂಸರ್ಸು ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಗಾಡಿ ತೊಗೊಳೋಕ್ಕೆ ವಿಷಯ ಅಲ್ಲ, ಮೇಂಟೇನು ತುಂಬ ಕಷ್ಟ ಏನಲ್ಲ, ಪ್ರಾಪರಾಗಿ ನಾವು ನೋಡ್ಕೋಬೇಕು ಗಾಡಿನ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿರ್ತೀರ ಅನ್ಕೋತೀನಿ. ತುಂಬ ದಿನದ ವೀಡಿಯೋ ಮಾಡ್ತಿದ್ದೀನಿ, ಅಂದರೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇವತ್ತು. ಸೊ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ MT-15 ತೊಗೊಂಡು ಇಲ್ಲಿಗೆ 3 ವರ್ಷ 9-10 ತಿಂಗಳೇನಾಗ್ತಾ ಬಂತು. ಸೊ ಇಷ್ಟು ವರ್ಷದಲ್ಲೇ ನನ್ನ ಗಾಡಿ ಈ ಥರ ಕೈ ಕೊಡುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ಬೈಕ್ ತಗೊಳ್ಳೋದು ಮ್ಯಾಟ್ರಲ್ಲ ಮೈನಾಗಿ. ಸೊ ಅದನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗೋದು. ಸ್ಟಾರ್ಟಿಂಗಿಂದ ಚೆನ್ನಾಗಿ ನೋಡ್ಕೊತಿದ್ದೆ ಗಾಡಿನ. ತುಂಬ ಲಾಸ್ ಮಾಡಬೇಕಾದ್ರೆ ನಾನು ಏನು ಮಾಡ್ತಿದ್ದೆ, ಪೆಟ್ರೋಲ್ ಟ್ಯಾಂಕ್ ಏನು 0 ಮಾಡಿಬಿಟ್ಟು ಓಡಿಸ್ತಾ ಇದ್ದೆ ಗಾಡಿನ. ಸೊ ಅದ್ರ ಪರಿಣಾಮ ನನಗೆ ಇವಾಗ ಗೊತ್ತಾಗ್ತಿದೆ, ಪೆಟ್ರೋಲ್ ಪಂಪ್ ಹೋಗಿಬಿಟ್ಟಿದೆ. ಸೊ ಆ ಥರ ಓಡಿಸಿ ಅಂದರೆ ಲೈಕ್ ಎಕ್ಸ್ಪೆರಿಮೆಂಟ್ ಮಾಡೋದು ಬಿಟ್ಟು ನಾನು ತುಂಬ ಖಾಲಿ ಆಗೋವರೆಗೂ ನಾನು ತುಂಬ ಸರಿ ಓಡಿಸ್ತಾ ಇದ್ದೆ. ಹಂಗಾಗಿ ಇವತ್ತು ಪೆಟ್ರೋಲ್ ಪಂಪ್ ಪ್ರಾಬ್ಲಮ್ ಆಗಿದೆ. ಸೊ ಪ್ರಾಬ್ಲಮ್ ನೋಡ್ಬೋದು, ನಾನು ಹೋಗಿ ಎಲ್ಲಾದರೂ ಖಾಲಿ ಜಾಗದಲ್ಲಿ ನಿಂತು ತೋರಿಸ್ತೀನಿ. ಎಲ್ಲಾದರೂ ಖಾಲಿ ಜಾಗ ಇದೆ ಅಂತ ನೋಡೋಣ. ರೇಸ್ ಕೊಡ್ತಾನೆ ಇರಬೇಕು, ಇಲ್ಲಾಂದರೆ ಆಫ್ ಆಗಿಬಿಡುತ್ತೆ ಗಾಡಿ. ಹಂಗಾಗ್ಬಿಟ್ಟಿದೆ ನನ್ನ ಗಾಡಿ ಕತೆ. ತುಂಬ ಕಷ್ಟ. ಶೋರೂಮಲ್ಲಿ ತೊಗೋಬೇಕಾದ್ರೆ ನನಗೆ ಹೇಳಿದರು ಪೆಟ್ರೋಲು 3 ಲೀಟರಿಂದ 4 ಲೀಟರ್ ಮೇಂಟೈನ್ ಮಾಡಬೇಕು, ಟ್ಯಾಂಕಲ್ಲಿ ಇರಲೇಬೇಕು, ರಿಸರ್ವ್ ಬಿಡಬೇಡಿ ಅಂತ. ಅಂದರೆ ಟ್ಯಾಂಕ್ ಫುಲ್ ಖಾಲಿಯಾಗೋವರೆಗೆ ಬಿಡಬೇಡಿ ಅಂತ ಹೇಳಿದರು ನನಗೆ. ಆಯಿತು ಅಂತ ಹೇಳಿ ಮತ್ತೆ ಸುಮ್ಮನೆ ಕೇರ್ಲೆಸ್ ಆಗಿ ಅದೊಂದು ಮೇಯ್ನಾಗಿ ಅದೇ ಮಾಡ್ತಾಯಿದ್ದೆ ನಾನು ಯಾವಾಗಲೂ. ಸೊ ಇವಾಗ ನನಗೆ ಗೊತ್ತಾಗ್ತಿದೆ ಈ ಥರ ಎಲ್ಲ ಮಾಡಬಾರ್ದಿತ್ತು ಅಂತ. ಯಾರ್ಯಾರು MT-15 ತೊಗೊಂಡಿದ್ದೀರಾ ಈ ವಿಡಿಯೋ ಅಂತೂ ಖಂಡಿತ ನೀವು ನೋಡಲೇಬೇಕು. MT-15 ತೊಗೊಳ್ಳೋರು ಅಷ್ಟೇ, ಮತ್ತು ಈ ಥರ ಒಳ್ಳೊಳ್ಳೆ ಬೈಕ್ ಇರೋರು ಈ ವಿಡಿಯೋ ನೋಡಲೇಬೇಕು. ಏನಕ್ಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತೊಗೊಳ್ತೀವಿ, ಮಧ್ಯದಲ್ಲಿ ಈ ಥರ ಗಾಡಿ ಕೈ ಕೊಟ್ಟಾಗ ಬೇಜಾರಾಗಿಬಿಡುತ್ತೆ, ಏನಕ್ಕಪ್ಪ ನಾವು ಈ ಥರ ನೋಡ್ಕೊಂಡ್ವಿ ಬೈಕ್ನ ಅಂತ. ಸ್ಟಾರ್ಟಿಂಗಿಂದಲೇ ಗಾಡಿ ಮೇಲೆ ತುಂಬ ಈ ಥರ ಕೇರ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ನೆಗ್ಲಿಜೆನ್ಸ್ ಮಾಡಬಾರ್ದು ಯಾವುದ್ರಲ್ಲೂ. ನಾನು ಮಾಡಿ ನೋಡಿ ಪಾಠ ತಗ್ಗಿದ್ದೀನಿ ನೋಡಿ ಗೊತ್ತಾಗ್ತಿದೆಯಾ? ಸೊ ತುಂಬ ಹಿಂಸೆ ಆಗ್ಬಿಟ್ಟಿದೆ ಈ ಗಾಡಿ ಓಡಿಸೋಕೆ. ಈಗ ಪಾಪ ಬೇಜಾರಾಗುತ್ತೆ. ಮನೆಯಲ್ಲೇ ನಿಲ್ಸಿ ಯಾವತ್ತೂ ಗಾಡಿಯಲ್ಲೇ ಓಡಾಡ್ತಿದ್ದೆ ನಾನೇನು. ಸೊ ಇವಾಗ ನಿಲ್ಸಿದ್ದು ನೋಡಿದ್ರೆ ಬೇಜಾರಾಗ್ಬಿಡುತ್ತೆ ನೋಡಿ. ಈ ಥರ ಆಗಿ ಬಿಟ್ಬಿಟ್ರೆ ಆಫ್ ಆಗಿಬಿಡುತ್ತೆ ನೋಡಿ. ಸಡನ್ನಾಗಿ ರೇಸ್ ಕೊಡೋಂಗಿಲ್ಲ, ಆಫ್ ಆಗಿಬಿಡುತ್ತೆ. ಇಷ್ಟು ನಾವು ಅದನ್ನು ಇಲ್ಲಿ ನೋಡಿ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ನ್ಯೂಟ್ರಲ್ಗೆ ಹಾಕಿದ್ರೂ. ಊರಿಂದ ಬರಬೇಕಾದ್ರಂತೂ ಊರಿಂದ ಬರಬೇಕಂದ್ರೆ ಸಲೀಸಾಗಿ ಬಂದೆ. ಅಲ್ಲಿಂದ ಚಿಕ್ಕಮಂಗ್ಳೂರು ನೆಲಮಂಗ್ಲವರೆಗೂ ನಾನು ಸಲೀಸಾಗಿ ಬಂದೆ. ಅಲ್ಲಿಂದನೇ ಪ್ರಾಬ್ಲಮ್, ಭಯ ಆಗ್ತಿತ್ತು ಸುಮ್ಮನೆ ಬೈಸ್ಕೋಬೇಕು ಮಧ್ಯದಲ್ಲಿ ಟ್ರಾಫಿಕಲ್ಲಿ. ಹಂಗಾಗಿ ತುಂಬ ಭಯ ಪಡ್ಕೊಂಡು ಕೇರ್ಫುಲ್ಲಾಗಿ ನೋಡ್ಕೊಂಡು ಬಂದೆ. ಗಾಡಿ ನೋಡಿ ಹಂಗೆ ಇದೆ. ಲಾಸ್ಟ್ ಟ್ರಿಪ್ ಹೋಗೋಣಂತೆಲ್ಲ ಪ್ಲ್ಯಾನ್ ಮಾಡಿದ್ದು ನಮ್ಮ ಮನೆ ಹತ್ರನೇ ಆಫ್ ರೋಡ್ ಥರ ಇದೆ. ಸೊ ಹಂಗೆ ಇದೆ, ಗಾಡಿನ ವಾಶ್ ಮಾಡ್ತಿಲ್ಲ. ಈಗ ಶೋರೂಮ್ಗೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ, 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಟೋಟಲ್ ನನ್ನ ಪ್ರಕಾರ ಒಂದು 11,000 to 12,000 ಆಗುತ್ತೆ. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನು ಪೆಟ್ರೋಲ್ ಟ್ಯಾಂಕ್ ಖಾಲಿ ಆಗೋವರೆಗೂ ಗಾಡಿ ಓಡಿಸ್ತಿದ್ದೆ. ಅದು ಬಿಟ್ಟರೆ ನೋಡಿ ಈ ಪ್ಲಗ್ಗಲ್ಲಿ ಪ್ರಾಬ್ಲಮ್ ಆಗ್ತಿದೆ ನೋಡಿ. ಒಂದು ಪ್ಲಗ್ ಇರುತ್ತೆ, ಇದು ಪ್ಲಗ್ ಅಡಾಪ್ಟರ್ ಅಂತ ಹೇಳ್ಬಿಟ್ಟು ಇದ್ರ ಪ್ರಾಬ್ಲಮ್. ಆ್ಯಕ್ಚುಲಿ ಇದನ್ನು ಚೇಂಜ್ ಮಾಡಿಸ್ಬೇಕು. ಇದರಲ್ಲೇ ಸೌಂಡ್ ಬರ್ತಿದೆ. ಪ್ಲಗ್ ಸರಿಯಾಗಿ ಕೂತಿಲ್ವ ಅಥವಾ ಏನೂ ಗೊತ್ತಿಲ್ಲ, ಚೇಂಜ್ ಮಾಡಿಸ್ಬೇಕಂತ ಹೇಳಿದ್ರು. ಇದೊಂದು ಪ್ಲಗ್ ಅಡಾಪ್ಟರ್ ಚೇಂಜ್ ಮಾಡಬೇಕು. ಇದಕ್ಕೆ ಪ್ಲಗ್ ಅಡಾಪ್ಟ್ರಿಗೆ ಒಂದು 300 rupees ಅಂದಿದ್ದಾರೆ. ಮತ್ತು ಇಗ್ನಿಷನ್ ಕಾಯಿಲಿಗೆ ಎಷ್ಟೊಂದು 900 rupees. ಅದು ಬಿಟ್ಟರೆ ಪೆಟ್ರೋಲ್ ಟ್ಯಾಂಕಿಗೆ ಫ್ಯೂಯಲ್ ಪಂಪಿಗೆ ಒಂದು 6,900 ಅಂತ ಹೇಳಿದ್ದಾರೆ.
ಕೇಳಿಸ್ತಾ? ಸೊ ಆ ಥರ ಸೌಂಡ್ ಬರ್ತಾಯಿದೆ. ಹೊರಗಡೆ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರೆ ಆಗ್ತಿತ್ತು. ಇವಾಗ ನೋಡಿ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದೆ. ಸೊ ಆದ್ರೂ ಲಾಸ್ಟ್ ಟೈಮ್ ಅಂತೂ ಫುಲ್ ಸ್ಟಾರ್ಟೇ ಆಗ್ತಿರಲಿಲ್ಲ ಗಾಡಿನ. ನಮ್ಮ ಮನೇಲಿ ನಿಂತಿದ್ದೆ, ಮನೆಯಿಂದ ಗ್ಯಾರೇಜಿಗೆ ತೊಗೊಂಡೋಗಿ ಅಲ್ಲಿ. ಸೊ ನಮ್ಮ ಮನೆಯಿಂದ ಗ್ಯಾರೇಜಿಗೆ ತೊಗೊಂಡೋಗಿ ನಾನು ತುಂಬ ಮಾತ್ರ ಬಾಧೆ ಪಟ್ಟೆ. ನೋಡಿ ಒಂದು ವೀಡಿಯೋ ಹಾಕ್ತೀನಿ, ಹಂಗೆ ಮೊಬೈಲಲ್ಲಿ ವೀಡಿಯೋ ಮಾಡಿರೋದು. ಸೊ ಅವತ್ತು ನನಗಂತೂ ತುಂಬ ಬೇಜಾರಾಯಿತು. ಇಷ್ಟು ವರ್ಷ ಗಾಡಿನ ಈ ಥರ ನೋಡಿಕೊಂಡು ಈ ದಿನ ಈ ಥರ ಆಯ್ತಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡೇ ಹೋದೆ ಗಾಡಿಗೆ. ಸೊ ಯಾರಾದರೂ ಅಷ್ಟೇ ಬೈಕ್ ಯೂಸರ್ಸು ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಗಾಡಿ ತೊಗೊಳೋಕ್ಕೆ ವಿಷಯ ಅಲ್ಲ, ಮೇಂಟೈನು ತುಂಬ ಕಷ್ಟ ಏನಲ್ಲ, ಪ್ರಾಪರಾಗಿ ನಾವು ನೋಡ್ಕೋಬೇಕು ಗಾಡಿನ. ಇವಾಗ ನೋಡಿ ಆ ಥರ ಪೆಟ್ರೋಲು ಅಂದರೆ ಇನ್ಸೈಡ್ ಏನೇನು ನೋಡ್ಕೋಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ಒಂದು ಏರ್ ಫಿಲ್ಟ್ರು ಮತ್ತು ಫ್ಯೂಯಲ್ ಪಂಪ್ ಅಂದರೆ ಮೇಯ್ನ್ ಪೆಟ್ರೋಲ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅದು ಬಿಟ್ಟರೆ ಇಂಜಿನ್ ಆಯಿಲು, ಬ್ರೇಕ್ ಆಯಿಲು ಮತ್ತು ಏರ್ ಫಿಲ್ಟ್ರ್ ಹೇಳಿದೆ ಅನಿಸುತ್ತೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಮೇಯ್ನಾಗಿ ಇದು ಚೈನ್ ಲುಬ್ಬೆಲ್ಲ ಹಾಕ್ತಾ ಇರಬೇಕು. ಸೊ ನಾನು ಇವಾಗ ಹಾಕಿಲ್ಲ, 2 ಆರ್ಡ್ರ್ ಮಾಡಿದ್ದೀನಿ ಹೊಸದಾಗಿ. ಸೊ ಬಂದಿದೆ, ಯೂಸ್ ಮಾಡಬೇಕು. ನಾನು ಸರ್ವಿಸಿಗೆ ಕೊಟ್ಬಿಟ್ಟು ಆಮೇಲೆ ಮನೆಗೆ ಬಂದಮೇಲೆ ಹಾಕೋತೀನಿ. ಈ ಥರ ಹೆಂಗಿರು ಓಡಿಸೋದು ಗಾಡಿನ ಅಂದರೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಗಾಡಿ ಇವಾಗ ಈ ಥರ ಪ್ರಾಬ್ಲಮ್ ಇದೆ. ಗಾಡಿ ರೆಡಿ ಆದಮೇಲೆ ಯಾವ ಥರ ರೆಡಿ ಮಾಡಿಕೊಡ್ತಾರೆ ಶೋರೂಮಲ್ಲಿ ಅಂತೇಳಿ ನಾನು ಅದೊಂದು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ನನಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ಇವಾಗ 1000 ಮೇಲೆ ಫಾಲೋವರ್ಸ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ಈ ಥರ ಮುಂದೆ ಕಂಟೆಂಟ್ ಹಾಕ್ತೀನಿ. ಸೊ ಏನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ರೆ ನನಗೆ 1 ರೂಪಾಯಿನೂ ಖರ್ಚು ಬೀಳ್ತಿರಲಿಲ್ಲ. ಏನು ಜಾಸ್ತಿ ಏನು ಮೇಂಟೈನ್ ಮಾಡೋಕ್ಕೇನು ಅಮೌಂಟ್ ಏನಿಲ್ಲ. ನೀವು ತಿಂಗಳಿಗೆ ಅಂತ ಹೇಳಿ ಒಂದು 500 ರುಪೀಸ್ ನೀವು ತಿಂಗಳಿಗೆ ಅಂತ ಕರೆಕ್ಟಾಗಿ ಇದಕ್ಕೆ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಡೈಲಿ ಓಡಿಸೋದು ಪೆಟ್ರೋಲು ಅದೆಲ್ಲ ಬಿಡಿ, ಅದು ಬಿಟ್ಟು ಕರೆಕ್ಟಾಗಿ ಏನಾದರೂ ಒಂದು 500-400 ರುಪೀಸ್ ಏನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಗಾಡಿ ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗೇ ಇರುತ್ತೆ. ಆಮೇಲೆ ಅವಾಗವಾಗ ಚೆಕ್ ಮಾಡ್ತಿರ್ಬೇಕು. ಆಮೇಲೆ 2 ಮಂತ್ಸಿಗೆ ಒಂದು ಸರಿ ಒಂದು 2000 ಒಂದು ಅರೌಂಡ್ 3000 ರುಪೀಸ್ ಆ ಥರ ಆಗುತ್ತೆ ನಿಮಗೆ ಒಂದು ಸರ್ವಿಸಿಗೆ. ಒಂದು 2 to 3 ಮಂತ್ಸು ಆದಮೇಲೆ ಒಂದೊಂದು ಸರ್ವಿಸ್ ಮಾಡಿಸ್ಬೇಕು, ಚೆನ್ನಾಗಿರುತ್ತೆ ಗಾಡಿನೂ. ಸ್ಪೀಡಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಖುಷಿಯಾಗುತ್ತೆ. ನನಗೆ ಏನೋ ಗೊತ್ತಿಲ್ಲ, ಆಟೋಮೆಟಿಕ್ ನನಗೆ ಎನರ್ಜಿ ಬಂದುಬಿಡುತ್ತೆ. ಆ ಥರ ಹೋಗೋಕ್ಕೆ ನನಗೆ ಈಗ ಮನಸ್ಸೇ ಇಲ್ಲ. ಅದೇ ಒಂದು ಬೇಜಾರಾಗ್ತಿದೆ ಗುರು ನನ್ನ ಗಾಡೀಲಿ. ಯಾರು ನಂತರ ಈ ಥರ ಫೀಲ್ ಮಾಡ್ಕೋಬೇಡಿ. ಸೊ ಗಾಡಿನ ಸ್ಟಾರ್ಟಿಂಗಿನಲ್ಲಿ ನೋಡ್ಕೊಳ್ಳಿ. ಗಾಡಿ ತಗೋಬೇಡಿ ಅಂತ ಏನಿಲ್ಲ, ತಗೊಳ್ಳಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ಹೋಗ್ತಾ ಇರೋಣ ಅನ್ನಿಸ್ತಾ ಇದೆ. ಇವಾಗ ಟೈಮ್ ಬಂದು 11:30 ಆಗಿದೆ. 11:30 ಆದರೂ ನಾನು ತಿಂಡಿ ಆಗಿಲ್ಲ. ಸೊ ಮೊನ್ನೆಯಿಂದ ನಾನು ಇದು ಥಿಂಕ್ ಮಾಡ್ತಾಯಿದ್ದೀನಿ, ಹೊರಗಡೆ ಹೋಗೋಣ ಒಂದು ರೌಂಡು ಬೈಕಲ್ಲಿ ಇದು ವೀಡಿಯೋ ಮಾಡ್ಕೊಂಡು ಅಂತ. ಸೊ ನನಗೆ ಟೈಮೇ ಇಲ್ಲ. ನಾನು ನಿನ್ನೆ ಮಾರ್ಕೆಟ್ಗೆ ಹೋದೆ, KR ಮಾರ್ಕೆಟ್ಗೆ. ಸೊ ಅದಕ್ಕೂ ಮೊನ್ನೆ ನಾನು ಸ್ವಲ್ಪ ರೇಷನ್ ಐಟಮ್ ತೊಗೋಬೇಕು ಅಂತೇಳಿ ಡಿ-ಮಾರ್ಟಿಗೆ ಹೋಗಿದ್ದೆ. ಸೊ ತಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಬಾಯ್ ಬಾಯ್ ಎಲ್ಲರಿಗೂ. ಲವ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್. ನೋಡಿ ಹೋಗಿ ನೆಕ್ಸ್ಟ್ 2-3 ಕಿಲೋಮೀಟ್ರು ಸುತ್ತ ಬಂದೆ. ನೋಡಿ ಗಾಡಿ ತೆಗಿದೆ, ಇಂಜಿನ್ ಸಡನ್ನಾಗಿ ಹೀಟ್ ಆಗ್ತಿದೆ ಅಂತ ಎಲ್ಲ ಪ್ರಾಬ್ಲಮ್ಸ್ ಚೆಕ್ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ ಏನೇನಾಗಿತ್ತು ನನ್ನ ಗಾಡೀಲಿ ಪ್ರಾಬ್ಲಮ್ ಅಂತೇಳಿ. ಆ್ಯಕ್ಚುಲಿ ನನಗೆ ಇದೆಲ್ಲ ಮೇಜರ್, ನನಗೆ ಗೊತ್ತಿರೋಷ್ಟು. ಸೊ ನಾಳೆ ಶೋರೂಮಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಚೆಕ್ ಮಾಡಿದ್ಮೇಲೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಏನೇನೆಲ್ಲ ಮಾಡಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಎಲ್ಲರಿಗೂ.